DJ ಕುಕಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬ್ಲಾಗ್ಸ್. ಇದೆ ನೋಡಿ ನಮ್ಮ ಗಣೇಶ ಏಕದಂತ ಗೆಳೆಯರ ಬಳಗ 3ನೇ ವರ್ಷದ ಗಣೇಶೋತ್ಸವ. ಏಕದಂತಾಯ ವಕ್ರತುಂಡಾಯ ಗೌರಿ ಧನಯಾಯ ಧೀಮಹಿ. ನೋಡಿ ನಮ್ಮ ಗೌರಿ ಗಣೇಶ. ನಮ್ಮ ಫ್ರೆಂಡ್ಸ್ನ ಎಲ್ಲ ಪರಿಚಯ ಮಾಡಿಸ್ತೀನಿ. ನಮ್ಮ ಮಂಗ ಎಲ್ಲದಲ್ಲಿ ಬರಲ್ಲ ನೋಡಿ, ನಮ್ಮ ಫ್ರೆಂಡ್ ಅವರ ಅಕ್ಕ. ಇವ್ನು ನೋಡಿ ನಮ್ಮ ಫ್ರೆಂಡ್ ಕೀರ್ತನ್ ಅಂತ, ಇವನು ಕಿಶೋರ್ ಅಂತ, ಇವನು ಮೋಹಿತ್ ಅಂತ. ಇದೇ ನೋಡಿ ನಮ್ಮ ಗಣೇಶ, ಜೋಡಿ ಗಣೇಶ. ಇದು ಚಿಕ್ಕದಾಗಿ ಕುಡಿಸಿದ್ದೀವಿ ನಾವು, ಚಿಕ್ಕ ಮಕ್ಕಳೆಲ್ಲ ಸೇರಿ ಅದ್ರ ಜೊತೆ ಗೌರಿ ಕುಡಿಸಿದ್ದೀವಿ. ಇದು ನೋಡಿ ನಮ್ಮ ಟ್ಯಾಗ್ ಗೋಷ್ಠಿ ಏಕದಂತ ಗೆಳೆಯರ ಬಳಗ ಅಂತ. ಇದು ನೋಡಿ ನಮ್ಮ ಪ್ರಸಾದ ಎಲ್ಲ ಮಾಡಿದ್ದೀವಿ. ಪೂಜೆ ಆದಮೇಲೆ ನಾವು ಎಲ್ರಿಗೂ ಕೊಡ್ತೀವಿ. ಈಗ ಪೂಜೆ ಆಗ್ತೈತೆ, ಮಹಾಮಂಗಳಾರತಿ ಆಗ್ತೈತೆ. ನೋಡಿ ಮಹಾಮಂಗಳಾರತಿ ಆಯಿತು. ಈಗ ನಾವು ಪ್ರಸಾದ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಈಗ ಡಿಸ್ಟ್ರಿಬ್ಯೂಟ್ ಎಲ್ರಿಗೂ ಕೊಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಈಗ ಪ್ರಸಾದ ಈಗ ಸ್ಟಾರ್ಟ್ ಆಯಿತು. ನೋಡಿ ನಾವೇನೇನು ಪ್ರಸಾದ ಮಾಡಿಸ್ತೀವಿ ಅಂತ. ಕೇಸರಿ ಬಾತು. ಇಲ್ಲಿ ನೋಡಿ ನಮ್ಮ ಫ್ರೆಂಡು ಆದಿ ಬನ್ನಿ ತಿನ್ನೋಣ ಅಂತವನೇ. ನೋಡಿ ಎಲ್ರಿಗೂ ಕೊಡ್ತಾ ಇದ್ದೀವಿ ಈಗ ಪ್ರಸಾದ. ಮಾಡಿದ್ದು ನಾವು ವ್ಲಾಗು ನೋಡಿ. ಇವರೆಲ್ಲ ನಮ್ಮ ಏರಿಯಾ ಹುಡುಗರು ಮತ್ತು ಫ್ರೆಂಡ್ಸು. ಇವತ್ತೇ ಪ್ರತಿಷ್ಠಾಪನೆ ಮಾಡಿರೋದು, ನಾಳೆ ಹೋಮ ಅದನ್ನು ವಿಡಿಯೋ ಮಾಡ್ತೀವಿ. ಅಲ್ಲಿ ಗಂಟ ನೋಡ್ತಾ ಇರಿ DJ. ಹಾಯ್ ಗಾಯ್ಸ್, ಸೆಕೆಂಡ್ ದಿನ ನಾವಿವತ್ತು ಗಣ ಹೋಮ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ವಿಡಿಯೋ ಮಾಡೋಣ. ನಾನು ಎಲ್ಲಿದ್ದೀವಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ನೋಡಿ ನಮ್ಮ ಪುನೀತ್ ಯಾವಾಗಲೂ ಗೇಮ್ ಮಾಡ್ತಾನೆ ಇರ್ತಾನೆ. ಹೂವೆಲ್ಲ ರೆಡಿ ಮಾಡ್ತಾವ್ರೆ. ನೋಡಿ ನಮ್ಮ ಪ್ರಕಾಶ್ ಅಂಕಲ್ ಅಂತ, ನೋಡಿ ನಮ್ಮ ವಿಷ್ಣುನ ಮತ್ತೆ ತರುಣನ ಅಂತ. ಫ್ರೆಂಡ್ಸ್, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಮ ಕೂತಿದ್ದೀವಿ. ದತ್ತು ಸ್ವಾಮಿ ಅಂತ. ಓಂ ಗಣೇಶಾಯ ನಮಃ ಅಂತ 108 ಸಲ ಅನ್ನಕ್ಕೆ ಅಂದ್ಬಿಟ್ಟು ನಮಗೆ ಪುರೋಹಿತರು ಅಣ್ಣಂದಿರಿಗೆ ಸಂಕಲ್ಪ ಮಾಡಿಸ್ತವ್ರೆ. ಸ್ವಲ್ಪ ಹೊತ್ತಲ್ಲಿ ಗಣಹೋಮ ಪ್ರಾರಂಭವಾಗಲಿದೆ. ಪುರೋಹಿತರು ಹೋಮಕುಂಡನ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೆಂಗ್ ರೆಡಿ ಮಾಡ್ತವ್ರೆ ಅಂತ. ರಂಗೋಲಿ ಸ್ಟಾರ್ ಶೇಪ್ ಥರ ಹಾಕೊಂಡವ್ರೆ. ಆ ಹುಡುಗರು ಗಣೇಶಾಯ ನಮಃ ಅಂತ ಹೇಳ್ತಾ ಇದ್ವಿ ಮೈಕ್ದಲ್ಲಿ. ತಲಾಟೆ ಮಾಡ್ತೀವಿ ಅಂದ್ಬಿಟ್ಟು ಇದರಿಂದ ನಾವೆಲ್ಲ ಸೈಲೆಂಟಾಗಿ ಇದ್ದು ಹೋಮ ಅಂತ ಇದ್ವಿ. ಇದರಿಂದ ನಾವು ಸೈಲೆಂಟಾಗಿ ಇದ್ವಿ. ಹಂಗೆ ದೇವ್ರಿಗೆ ಪ್ರಾರ್ಥನೆನೂ ಆಯಿತು. ಈಗ ನೋಡಿ ಹೋಮ ಸ್ಟಾರ್ಟ್ ಆಯಿತು. ಹೋಮಕುಂಡ ಎಲ್ಲ ರೆಡಿ ಮಾಡಿಬಿಟ್ಟು ಆ ಹೋಮದ ಹೊಗೆ ಕುಡಿದರೆ ನಮಗೆ ಆರೋಗ್ಯ ಬರುತ್ತದೆ ಅಂತ ನಮ್ಮಮ್ಮ ಅಂತ ಇದ್ರು. ಸಂಗ್ರಹಣ ಹುತಾಶನ ತೇನಮೇ ಸುಫಲ ವಾಪ್ತಿ ಭವೇದ ಜನ್ಮನಿ ಜನ್ಮನಿ. ಓಂ ಯಾ ಫಲೇಮಿಯ ನೋಡಿ ಪೂರ್ಣ ಆವತಿ ಆಗ್ತೈತೆ. ಬೃಹಸ್ಪತಿ ಪ್ರಚೋದಯಾತ್ ಸರ್ವತ್ರ ಶ್ರೀಮ
ನೋಡಿ ನಾವು ಹೋಮಕುಂಡನ 3 ಸಲ ಸುತ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಪುರೋಹಿತರು ಎಲ್ರಿಗೂ ತೀರ್ಥ ಪ್ರಸಾದ ಕೊಟ್ಟರು. ಫ್ರೆಂಡ್ಸ್ ಎಲ್ಲ ತೊಗೊಂಡ್ವಿ, ಎಲ್ಲರೂ ತಗೊಂಡ್ರು. ಹಿಂಗೆ ಗಣಹೋಮ ಸಂಪೂರ್ಣವಾಯಿತು. ಈಗ ಮಧ್ಯಾಹ್ನಕ್ಕೆ ಪಲಾವ್ ಪ್ರಸಾದ ಕೊಟ್ವಿ. ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಮಾಡಬೇಕಂತ ಇದ್ವಿ. ಅಷ್ಟೊತ್ತಲ್ಲಿ ಮಳೆ ಬಂದ್ಬಿಡ್ತು. ಅದಕ್ಕೆ ರಾತ್ರಿ ಡ್ಯಾನ್ಸ್ ಮಾಡ್ತೀವಿ. ನಾಳೆ ದಿವಸ ನಾನು ಸ್ವಲ್ಪ ಫೋಟೋ ಶೂಟಿಂಗ್ ಎಲ್ಲ ಮಾಡಿಕೊಂಡೆ. ಯಾಕಂದರೆ ತಮಟೆ ಎಲ್ಲ ತರಿಸಿದ್ವಿ ಡ್ಯಾನ್ಸ್ ಆಡೋಕ್ಕೆ. ಗಣೇಶನ ಟ್ರ್ಯಾಕ್ಟರ್ದಲ್ಲಿ ಕೂರಿಸ್ಬಿಟ್ಟು ಈಗ ಮೆರವಣಿಗೆ ಮಾಡ್ತೀವಿ. ಫ್ರೆಂಡ್ಸೆಲ್ಲ ಸೇರಿ ಸಖತ್ತಾಗಿ ಡ್ಯಾನ್ಸ್ ಆದ್ವಿ. ತಮಟೆ ಎಲ್ಲ ಬಂದಿತ್ತು, ಸಖತ್ತಾಗಿ ಡ್ಯಾನ್ಸ್ ಆದ್ವಿ. ಫುಲ್ ಮೆರವಣಿಗೆ ಎಲ್ಲ ಮಾಡಿದ್ವಿ. ಆಮೇಲೆ ಗಣೇಶ ನಾವು ಡ್ಯಾನ್ಸ್ ಆದಮೇಲೆ ಪ್ರಸಾದ ಕೊಟ್ವಿ ಎಲ್ರಿಗೂ. ನೋಡಿ ಪ್ರಸಾದ ಕೊಡ್ತಾ ಇದ್ದೀವಿ ನಾವು. ಆಮೇಲೆ ಇದಾದ್ಮೇಲೆ ನಾನು ಮತ್ತು ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಹುಡುಗಿರೆಲ್ಲ ಸೇರಿ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಡ್ಯಾನ್ಸ್ ಎಲ್ಲ ಆಮೇಲೆ ಮೆರವಣಿಗೆಲ್ಲ ಆದಮೇಲೆ ನಾವು ಕೆಳಗೆ ಬಂದುಬಿಟ್ಟು ಗಣೇಶನ ಬಿಡ್ತಾ ಇದ್ದೀವಿ. ಗಣೇಶನ ಬಿಡುವಾಗ ಎಲ್ರಿಗೂ ದುಃಖ ಆಗುತ್ತೆ. ನಾವು ಬಿಡಬಾರ್ದು ಅಂತ ಅನ್ನೋಕ್ಕಾಗಲ್ಲ, ಯಾಕಂದರೆ ಅದನ್ನು ಬಿಡಲೇಬೇಕು. ನಂಗೆ ಫುಲ್ ಮಿಸ್ ಮಾಡಿಕೊಂಡೆ. ಈಗ ಹೋಗ್ಬಿಟ್ಟು ಗಣೇಶ ಮುಂದಿನ ವರ್ಷ ಬೇಗ ಬೇಗ ಬಾಪ ಅಂತ ಬೇಡ್ಕೊಂತೀನಿ ಗಣೇಶ. ಈಗ ನೋಡಿ ನಮ್ಮ ಗಣೇಶನ ಬಿಡ್ತವ್ರೆ. ಬಾಯ್ ಬಾಯ್ ಗಣೇಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ವಿಡಿಯೋ ಸಿಗೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.